ನಮ್ಮ ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ತಿರುಮಲಾಪುರದಲ್ಲಿ ಇಮ್ರಾನ್ ಅಂತ ಹೇಳ್ಬಿಟ್ಟು ಪಾಪ ಇನ್ನೂ ಚಿಕ್ಕ ವಯಸ್ಸು. ಆ ಕಾರ್ನೂ ಯಾವ ಕಾರು ಅಂತ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಅದನ್ನು ನಮ್ಮ ಸಾಹೇಬರು ಸಹ ಫೋನ್ ಮಾಡಿದ್ದಾರೆ. MLA ಅವರು ಇಮಿಡಿಯೇಟ್ ಫೋನ್ ಎತ್ತಿ ಅವ್ರಿಗೆ ರೆಸ್ಪಾನ್ಸ್ ಮಾಡಿ ನಾನು ಹಾಸ್ಪಿಟ್ಲಿಗೆ ಎಲ್ಲ ಫೋನ್ ಮಾಡಿಸಿ ಹೇಳಿಸಿ ಇದು ಮಾಡಿದ್ದಾರೆ. ಆ ಹೆಂಡ್ತಿಗೂ ಸಹ ಪಾಪ ಹುಷಾರಿಲ್ಲ, ಜಾಸ್ತಿ ಇದಾಗಿದೆ ಅಂತೆ. ಅದರಿಂದ ಇಮ್ರಾನ್ ಅವರು ಪಾಪ ಸ್ಥಳದಲ್ಲೇ ಇದಾಗಿ ಇದು ಮಾಡಿದ್ದಾರೆ. ಅವ್ರಿಗೆ ದೇವರು ಅವ್ರ ಕುಟುಂಬಕ್ಕೆ ಶಕ್ತಿಯನ್ನು ಕೊಡಲಿ. ಯಾಕೆಂದರೆ ಈ NH4 ಅವರು ಸುಮಾರು ವರ್ಷದಿಂದ ಸುಮಾರು ಈ ಥರ ಆಗಿದ್ದಾವೆ. ಅವರು ಎಚ್ಚೆತ್ಕೊಂತ ಇಲ್ಲ. ನಮ್ಮ MLA ಅವರು ಶ್ರೀನಿವಾಸ್ ಅವರು 2 ಸಾರಿ ಮೀಟಿಂಗ್ ಕರೆದವ್ರೆ, 3 ಸಾರಿ ಮೀಟಿಂಗ್ ಕರೆದು ಸೋಮಣ್ಣ ಕೇಂದ್ರ ಮಿನಿಸ್ಟ್ರಿಗೂ ಸಹ ಗಮನಕ್ಕೆ ತೊಗೊಂಬಂದು ಅಣ್ಣ ನಿಮಗೆ ಕೆಲಸ ಹಿಡಿಬೇಕು, ಹಿಡಿಲಿಲ್ಲ ಅಂದರೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಅವತ್ತು ಸಹ ನನ್ನ ಮುಂದೆನೇ ಸೋಮಣ್ಣವ್ರಿಗೆ ಫೋನ್ ತೊಗೊಂಡು ಮಾತಾಡಿದ್ರು. ನೋಡಿ ಇಷ್ಟು ಜನಕ್ಕೆಲ್ಲ ತೊಂದರೆ ಆಗ್ತದೆ, ಇನ್ನೂ ಸುಮಾರು ಜನಗಳಿಗೆ ಈ ಥರ ಆಗಿದೆ. ಇವರು ಅದನ್ನು ಎಚ್ಚೆತ್ಕೊಂಡು ಕೆಲಸವನ್ನು ಬೇಗ ಇದು ಮಾಡ್ಕೊಬೇಕು. ಅಂಥವ್ರಿಗೂ ನಮ್ಮ ಎಲ್ಲ ಜನ ನಮ್ಮ ನೆಲಮಂಗಲ ತಾಲೂಕು ಇರಬೇಕು, ಬೇರೆ ಇರ್ಬೋದು, ಹುಷಾರಾಗಿ ಹೈವೇಗೆ ಓಡಾಡಬೇಕು. ನೋಡಿ ಈ ಥರ ಪಾಪ ಬಡವರು ಅವ್ರ ತಂದೆ ಇವರು ಎಲ್ಲ ವಯಸ್ಸಾಗಿ ಇವತ್ತು ಅವ್ರನ್ನ ತಂದೆ ತಾಯಿ ನೋಡ್ಕೊಳ್ಳೋಂಥ ಪರಿಸ್ಥಿತಿಲಿ ಪಾಪ ಹುಡುಗ ಮೃತಪಟ್ಟಿದ್ದಾನೆ. ನಮಗೂ ಮಾತೆಲ್ಲ ಕೇಳಿ ತುಂಬ ದುಃಖ ಆಗ್ತದೆ. ಅವ್ರ ಮನೆಗೆ ನಮ್ಮ ಶಾಸಕರನ್ನ ನಾವು ನಮ್ಮ ಮುನಿಯಪ್ಪಣ್ಣ ಇರ್ಬೋದು, ನಮ್ಮ ವೆಂಕಟೇಶ್ ಇರ್ಬೋದು, ಇವರೆಲ್ಲ ಅವ್ರ ಮನೆಗೆ ಕರ್ಕೊಂಡೋಗಿ ಅವ್ರಿಗೆ ಸಹಾಯ ನಮ್ಮ ಶಾಸಕರಂತೂ ಇಂಥ ಕಷ್ಟ ಅಂದರೆ ಸಹಾಯ ಮಾಡೇ ಮಾಡ್ತಾರೆ. ಖಂಡಿತವಾಗ್ಲೂ ಅವರು ಮನೆಗೆ ಹೋಗಿ ನಾವು ಮಾಡಬೇಕು ಅಂತ ಇದ್ದೀವಿ. ನನ್ನ ಕೈಲಾದಷ್ಟು ಸಹ ನಾನು ಹಾಸ್ಪಿಟ್ಲಿಗೆ ಖರ್ಚಿರ್ಬೋದು, ಅವ್ರದ್ದೇನಾದರೂ ಒಂದು ನಾನು ಸಹಾಯ ಮಾಡ್ತೀನಿ. ನಮ್ಮ ಮುನಿಯಪ್ಪಣ್ಣನೂ ಈಗ ಹೇಳಿದ್ದಾರೆ ಮಾಡ್ತೀವಿ ಅಂತ ಹೇಳಿದ್ವಿ. ಅವ್ರಿಗೆ ದೇವರು ಶಕ್ತಿಯನ್ನು ಕೊಡಲಿ. ಅವ್ರ ಮಕ್ಕಳಿಗೆ ಇವ್ರಿಗೆಲ್ಲ ಪಾಪ ಎಂಥವ್ರಿಗೂ ಇದು ಅಂದರೆ ಚಿಕ್ಕ ಏಜಲ್ಲಿ ಈ ಥರ ಹೋದರೆ ತುಂಬ ಕಷ್ಟ. ಇಲ್ಲಿ ಜನ ನೋಡಿದ್ರೆ ಗೊತ್ತಾಗುತ್ತೆ, ನೂರಾರು ಜನ ಇಲ್ಲಿ ಪಾಪ ಇದು ಮಾಡ್ತಾಯಿದ್ದಾರೆ. ನಮ್ಮ ಶಾಸಕರು ದಯವಿಟ್ಟು ಅವ್ರ ಮನೆಗೆ ಹೋಗಿ ನಾವು ಬಂದು ನಾವೆಲ್ಲ ಒಂದು ಇದನ್ನು ಹೇಳ್ಬಿಟ್ಟು ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ ಅನ್ಕೊಂಡು. ಯಾಕೆಂದರೆ ನಮ್ಮ ವ್ಯಾಪ್ತಿ ಇದು, ನಮ್ಮ ಹುಡುಗರು, ನಮ್ಮ ಇದು ಬರಲೇಬೇಕು. ಇಂಥ ಕಷ್ಟಕ್ಕಾಗಲಿಲ್ಲ ಅಂದರೆ ಇನ್ಯಾವಾಗ ಬಂದು ಇದು ಮಾಡ್ಬೇಕು ಹೇಳಿ. ಇಮಿಡಿಯೇಟ್ ನಾನು ಸಹ ಇನ್ಸ್ಪೆಕ್ಟ್ರಿಗೆ ಟ್ರಾಫಿಕ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿಸಿ ಅದೇನು ಇಮಿಡಿಯೇಟ್ ನೋಡಿ ಅಂತೇಳಿ ಅಲ್ಲಿ 2 ಫೋನ್ ಮಾಡಿದ್ರು. ನನಗೆ ಮುನಿಯಪ್ಪಣ್ಣನೂ ಸಹ ನಾನು ಫೋನ್ ಮಾಡಿದ್ರು. ಈಗ ನಾನು ಅಲ್ಲಿ ಹೋಗ್ತಾ ಇದ್ದನ್ನು ತಿರುಗಿಸ್ಕೊಂಡು ಹಿಂಗೆ ಫಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಟೈಮಿಂಗ್ಸು ಒಂದು 3:30 ಟೈಮಲ್ಲಿ ನಮ್ಮ ಬೇಗೂರಿನ ಪೆಪ್ಸಿ ಫ್ಯಾಕ್ಟ್ರಿ ಮುಂಭಾಗ ನಮ್ಮ ತಿರುಮಲಾಪುರದ ಇಮ್ರಾನ್ ಮತ್ತು ಅವರ ಪತ್ನಿ ನೆಲಮಂಗಲ ಕಡೆ ಹೋಗಬೇಕಾದ್ರೆ ಯಾವುದೋ ಹಿಂದೆಯಿಂದ ಒಂದು ಬಂದು ಫಾರ್ಚುನರ್ ಸ್ಕಾರ್ಪಿಯೋ ಹಿಂದೆಯಿಂದ ಹೊಡ್ಕೊಂಡೋಗಿದ್ದಾರೆ. ಅದು ಪಾಪ ಅವರು ಸ್ಪಾಟಲ್ಲಿ ಇದಾಗಿದ್ದಾರೆ. ಇಮ್ರಾನ್ ಅವರು, ಅವ್ರ ಹೆಂಡತಿ VP ಮ್ಯಾಗ್ನಸಲ್ಲಿ ಇದ್ದಾರೆ. ಅವರು ಪರವಾಗಿಲ್ಲ, ಹುಷಾರಾಗಿದ್ದಾರೆ. ಅವ್ರಿಗೆ ಮತ್ತು ಅವರ ಕುಟುಂಬದವ್ರಿಗೆ ಸಾಂತ್ವನವನ್ನು ನಾವು ಹೇಳಬೇಕಾಗುತ್ತೆ. ಈ ಕಾರ್ಯಕ್ರಮ ಇಂಥ ಅತ್ತಾಚುರ್ಯ ಆಗಬೇಕಾದ್ರೆ ಕಾರಣ ಈ ರಸ್ತೆ ಏನಪ್ಪ ಅಂದರೆ ಸುಮಾರು 3 ವರ್ಷದಿಂದ ಮಾಡ್ತಲೇ ಇದ್ದಾರೆ. 1.5 ವರ್ಷ ಈ ರಸ್ತೆಯನ್ನು ಪೆಂಡಿಂಗ್ ಇಕ್ಕಿ ಮತ್ತೆ ಇವಾಗ ಒಂದು 6 ತಿಂಗಳಿಂದ ಈಚೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಈ ರಸ್ತೆ ಬೇಗ ಯಾವತ್ತಾಗುತ್ತೋ ಅವತ್ತು NHIV ರಸ್ತೆ ಯಾವತ್ತಾಗುತ್ತೋ ಆವತ್ತು ಈ ಆಕ್ಸಿಡೆಂಟ್ಗಳು ಕಮ್ಮಿ ಆಗ್ತವೆ. ಅದರಿಂದ ಈ NHIನವರು ದಯವಿಟ್ಟು ಈ ರಸ್ತೆಯನ್ನು ಬೇಗ ಮುಗಿಸಿ ಪಾಪ ಸಾರ್ವಜನಿಕರಿಗೆ ಇನ್ನು ತೊಂದರೆ ಆಗದಂತೆ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯುವಜನಕರಿಗೆ ಏನು ಇಷ್ಟಪಡೋದು ಹೇಳ್ತೀನಿ ಅಂದರೆ, ಈಗಿನ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ಎಚ್ಚರಿಕೆಯಿಂದ ಓಡಾಡಬೇಕು. ಇನ್ನು ಈ ರಸ್ತೆ ಅಭಿವೃದ್ಧಿ ಕೆಲಸ ಮುಗಿಯೋವರೆಗೂ ಎಚ್ಚರಿಕೆಯಿಂದ ಓಡಾಡಿ ನಮ್ಮ ಜೀವವನ್ನು ನಾವೇ ಕಾಪಾಡ್ಕೊಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯವರು ಪಾಪ ಭಾಳ ಬಡವರು. ಅವರ ಜೀವನ, ಅವರ ತಂದೆ ತಾಯಿ ವಯಸ್ಸಾಗಿದೆ. ಇವರಿಂದನೇ ಆ ಜೀವನ ಅವ್ರ ಮನೇದು ನಡಿಬೇಕಿತ್ತು. ಅದರಿಂದ ನಾನು ಪ್ರತಿಯೊಬ್ಬರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಎಚ್ಚರಿಕೆಯಿಂದ ಇರಬೇಕು, ಓಡಾಡಬೇಕು ಅಂತ. ಆದರೆ ಈಗೇನೋ ಹಣೆ ಬರ ಯಾರು ತಪ್ಪಿಸೋಕ್ಕಾಗೋದಿಲ್ಲ, ಆಗೋಗ್ಬಿಟ್ಟಿದೆ. ಅದರಿಂದ ಅವರ ಕುಟುಂಬಕ್ಕೆ ನಮ್ಮ MK ನಾಗರಾಜಣ್ಣವ್ರು ಹೇಳಿದ್ದಾರೆ,
ಶಾಸಕರು ಮತ್ತು ಎಮ್ ಕೆ ನಾಗರಾಜಣ್ಣವರು ಮತ್ತು ನಾವು ನಮ್ಮ ಕೈಲಾದ ಸಹಕಾರವನ್ನು ಖಂಡಿತ ಅವ್ರಿಗೆ ಮಾಡ್ತೀವಿ. ದೇವರು ಭಗವಂತ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.